ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರಾವೃತಾ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರ ಪ್ರಭೃತಿಭಿರ್ದೇವೈ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತೀ ನಿಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಮುಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲಿಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 53ನೆಯ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಜ್ಯೋತಿರ್ಗಣ ನಿರೂಪಣೆ, ಸೂರ್ಯ ಚಂದ್ರ ಗ್ರಹ ನಕ್ಷತ್ರ ಇವುಗಳ ಉತ್ಪತ್ತಿ, ಸ್ಥಾನಮಾನಗಳು, ಸ್ಥಿತಿಗತಿಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತಮುನಿಯು ಮುಂದುವರಿಸಿ ಹೇಳುತ್ತಾರೆ, ಈಗ ನಡೆಯತಕ್ಕ ವೈವಸ್ವತ ಮನ್ವಂತರದಲ್ಲಿ ಗ್ರಹಗಳೆಲ್ಲವೂ ವಿಮಾನಾರೂಢರಾಗಿರುವರೆಂದು ಪ್ರಖ್ಯಾತಿ ಇದೆ. ಅದರಂತೆ ಈ ವೈವಸ್ವತ ಮನ್ವಂತರದಲ್ಲಿ ಅದಿತಿದೇವಿಯ ಪುತ್ರನಾದ ಸೂರ್ಯನು ವಿವಸ್ವಂತ ನಾಮಕನಾಗಿರುವನು. ತ್ವಿಷಿಮಂತನಾದ ಧರ್ಮಪುತ್ರನು ಸೋಮದೇವ ನಾಮಕ ವಸುವಾಗಿರುವನು. ಅಸುರರ ಗುರುವಾದ ಶುಕ್ರದೇವನಾದರೂ ಭೃಗು ಮಹರ್ಷಿಗಳ ಪುತ್ರನಾಗಿ ಉತ್ಪನ್ನನಾಗಿ ಭಾರ್ಗವನೆಂದು ಪ್ರಖ್ಯಾತನಾಗಿರುವನು. ಮಹಾ ತೇಜಸ್ವಿಯೂ ದೇವತೆಗಳ ಆಚಾರ್ಯನೂ ಆದ ಬೃಹಸ್ಪತಿಯು ಈ ಮನ್ವಂತರದಲ್ಲಿ ಆಂಗೀರಸ ಮಹರ್ಷಿಗಳ ಪುತ್ರನಾಗಿ ಆವಿರ್ಭವಿಸಿರುವನು. ಅತ್ಯಂತ ಸುಂದರನಾದ ಬುಧನು ತ್ವಿಷಿಯ ಪುತ್ರನೆಂದು ಪ್ರಸಿದ್ಧನಾಗಿರುವನು. ತರುಣನಾದ ಮಂಗಳನು ವಿಕಲ್ಪನಾಮಕ ಅಗ್ನಿದೇವನ ಪುತ್ರನಾಗಿ ಜನಿಸಿರುವನು. ನಕ್ಷತ್ರ ತಾರಕ ಮಾರ್ಗಗಾಮಿಗಳಾದ ಆ ಅಭಿಮಾನಿ ದೇವತೆಗಳು ಈ ಮನ್ವಂತರದಲ್ಲಿ ದಾಕ್ಷಾಯಣೀ ದೇವಿಯ ಪುತ್ರರಾಗಿ ಜನಿಸಿರುವರು. ಭೂತಗಳಿಗೆ ದುಃಖಜನಕನೂ ಅಸುರನೂ ಆದ ರಾಹುವು ಸಿಂಹಿಕಾ ಪುತ್ರನಾಗಿ ಉತ್ಪನ್ನನಾದನು. ಈ ರೀತಿಯಾಗಿ ಚಂದ್ರ, ನಕ್ಷತ್ರ, ಗ್ರಹ, ಸೂರ್ಯ ಈ ಗ್ರಹಗಳಿಗೆ ಅಭಿಮಾನಿ ದೇವತೆಗಳನ್ನು ಹೇಳಿರುತ್ತೇನೆ. ಈ ರೀತಿಯಾಗಿ ಜ್ಯೋತಿರ್ಮಂಡಲದ ಸ್ಥಾನಗಳನ್ನು ಆಯಾ ಸ್ಥಾನಾಭಿಮಾನಿ ದೇವತೆಗಳನ್ನು ಕ್ರಮವಾಗಿ ನಿರೂಪಿಸಿರುತ್ತೇನೆ.
ಸಾವಿರಾರು ರಶ್ಮಿಗಳಿರುವ ಸೂರ್ಯದೇವನಿಗೆ ಶುಭ್ರ ರೂಪವಾದ ಅಗ್ನಿಯೇ ಸ್ಥಾನವಾಗಿದೆ. ಸಹಸ್ರ ಕಿರಣಗಳಿರುವ ಸೂರ್ಯನಿಗೆ ಕಾಂತಿಯುಕ್ತವೂ ಶುಭ್ರವೂ ಆದ ಜಲವೇ ಮತ್ತೊಂದು ಸ್ಥಾನವಾಗಿದೆ. ಮನೋಹರನೂ ಪಂಚಕಿರಣಗಳುಳ್ಳವನೂ ಆದ ರಾಹುವಿನ ಆಲಯವು ಅಂಧಕಾರಮಯವಾಗಿದೆಯೆಂದು ಜ್ಞಾನಿಗಳು ಹೇಳುವರು. ಷೋಡಶ ಕಿರಣಗಳಿರುವ ಶುಕ್ರನ ಭವನವೂ ಕೂಡ ಜಲಮಯವಾದ ಸ್ಥಾನವೇ ಆಗಿದೆ. ನವರಶ್ಮಿಗಳಿರುವ ತರುಣನಾದ ಅಂಗಾರಕನ ಸ್ಥಾನವೂ ಕೂಡ ಜಲವೇ ಆಗಿದೆ. ದ್ವಾದಶಾಂಶಗಳಿರುವ ಬೃಹಸ್ಪತಿಯ ಸ್ಥಾನವಾದರೂ ಅತಿ ವಿಶಾಲವೂ ಹಸುರೂ ಆದ ಜಲಮಯವಾಗಿದೆ. ಅಷ್ಟಕಿರಣಗಳಿರುವ ಬುಧನ ಆಲಯವಾದರೂ ಕೃಷ್ಣಮಯವಾದ ಜಲವೇ ಆಗಿದೆ. ಭೂತ ಸಂತಾಪಕರನಾದ ರಾಹುವಿನ ಸ್ಥಾನವಾದರೂ ಅಂಧಕಾರಮಯವಾಗಿದೆ. ಈ ರೀತಿಯಾಗಿ ಸಮಸ್ತ ನಕ್ಷತ್ರಗಳ ಸ್ಥಾನಗಳೂ ಸಹ ಜಲಮಯವಾಗಿಯೂ ಸಮಾನ ಕಾಂತಿಯುಕ್ತವಾಗಿಯೂ ಇವೆಯೆಂದು ತಿಳಿಯಬೇಕು. ಶುಭದಾಯಕಗಳಾದ ಗ್ರಹಗಳ ಮಂದಿರಗಳು ಅತ್ಯಂತ ಪ್ರಕಾಶಕವಾಗಿಯೂ ನಿಬಿಡವಾದ ಜಲಮಯವಾಗಿಯೂ ಕಲ್ಪಾದಿಯಲ್ಲಿ ದೇವ ನಿರ್ಮಿತವಾಗಿಯೂ ಇವೆಯೆಂದು ತಿಳಿಯಬೇಕು. ಸೂರ್ಯನು ಅತ್ಯುನ್ನತನಾಗಿರುವುದರಿಂದಲೂ ತನ್ನ ಕಿರಣಗಳು ಸರ್ವತ್ರ ವ್ಯಾಪ್ತವಾಗಿರುವುದರಿಂದಲೂ ಅತಿ ಶೀಘ್ರವಾಗಿ ಕಾಣಲ್ಪಡುತ್ತಾನೆ. ಇದರಂತೆ ದಕ್ಷಿಣಾಯನದಲ್ಲಿ ನಾಗವೀಥಿಯನ್ನು ಆಶ್ರಯಿಸಿರುವುದರಿಂದ ಶೀಘ್ರವಾಗಿ ಅಸ್ತವನ್ನು ಹೊಂದುವನು. ಸೂರ್ಯನು ಅಮಾವಾಸ್ಯೆ ಪೌರ್ಣಿಮೆಗಳಲ್ಲಿ ಭೂಲೇಖೆಯಿಂದ ಆವೃತನಾಗಿ ಸಕಾಲದಲ್ಲಿ ಸರಿಯಾಗಿ ಕಾಣುವುದಿಲ್ಲ. ಸ್ವಲ್ಪ ಕಾಲದ ನಂತರ ಕಾಣಿಸುವನು ಮತ್ತು ಶೀಘ್ರವಾಗಿ ಅಸ್ತವನ್ನು ಹೊಂದುವನು. ಸೂರ್ಯನು ದಕ್ಷಿಣ ಮಾರ್ಗದಲ್ಲಿರುವಾಗ ಚಂದ್ರನು ಉತ್ತರ ಮಾರ್ಗದಲ್ಲಿದ್ದು ಅಮಾವಾಸ್ಯೆಯಲ್ಲಿ ಕಲಾಮಾತ್ರನಾಗಿ ಕಾಣಿಸುವನು. ಚಂದ್ರನು ದಕ್ಷಿಣ ಮಾರ್ಗದಲ್ಲಿರುವಾಗ ನಿಯತವಾಗಿ ಕಾಣಿಸುವುದಿಲ್ಲ. ಜ್ಯೋತಿರ್ಮಂಡಲದ ಗತಿ ವಿಶೇಷದಿಂದ ಸೂರ್ಯ ಚಂದ್ರರಿಬ್ಬರೂ ವಿಷುವತ್ಕಾಲಗಳಲ್ಲಿ ಸಮವಾಗಿ ಉದಯಾಸ್ತಮಯಗಳನ್ನು ಹೊಂದುವರು. ಇಬ್ಬರೂ ಏಕಕಾಲದಲ್ಲಿ ಉದಯವನ್ನು ಅಸ್ತವನ್ನು ಹೊಂದುವರು. ಸೂರ್ಯ ಚಂದ್ರರಿಬ್ಬರೂ ಉತ್ತರ ವೀಥಿಗಳಲ್ಲಿರುವಾಗ ಉದಯಾಸ್ತಮಯಗಳು ಭಿನ್ನ ಕಾಲಗಳಲ್ಲಿ ಆಗುತ್ತವೆ. ಜ್ಯೋತಿರ್ಮಂಡಲದ ಸ್ಥಿತಿಗತಿಗಳಿಗೆ ಅನುಸಾರವಾಗಿ ಪೂರ್ಣಿಮಾ ಅಮಾವಾಸ್ಯೆಗಳನ್ನು ತಿಳಿಯಬೇಕು. ಸೂರ್ಯನು ಯಾವಾಗ ದಕ್ಷಿಣಾಯನದಲ್ಲಿರುವನೋ ಆಗ ಸರ್ವ ಗ್ರಹಗಳ ಕೆಳಭಾಗದಲ್ಲಿ ಸೂರ್ಯನು ಸಂಚರಿಸುವನು. ಚಂದ್ರನು ವಿಸ್ತೀರ್ಣ ಮಂಡಲನಾಗಿ ಸೂರ್ಯನ ಮೇಲ್ಭಾಗದಲ್ಲಿ ಸಂಚರಿಸುವನು. ನಕ್ಷತ್ರ ಮಂಡಲಗಳೆಲ್ಲವೂ ಚಂದ್ರನ ಮೇಲ್ಭಾಗದಲ್ಲಿ ಸಂಚರಿಸುತ್ತವೆ. ಬುಧನು ನಕ್ಷತ್ರ ಮಂಡಲಗಿಂತಲೂ ಉನ್ನತವಾದ ಪ್ರದೇಶದಲ್ಲಿ ಸಂಚರಿಸುವನು. ಬೃಹಸ್ಪತಿಯು ಬುಧನಿಗಿಂತಲೂ ಉನ್ನತವಾಗಿರುವನು. ಅವನಿಗಿಂತಲೂ ಶನೈಶ್ವರನು ಉನ್ನತನಾಗಿಯೂ ಅವನಿಗಿಂತಲೂ ಸಪ್ತರ್ಷಿಗಳ ಮಂಡಲವು ಊರ್ಧ್ವವಾಗಿಯೂ ಇರುವವು. ಇಂತಹ ಸಪ್ತರ್ಷಿ ಮಂಡಲಕ್ಕಿಂತಲೂ ಧ್ರುವನು ಉನ್ನತನಾಗಿರುವನು. ಹೀಗೆ ಒಂದು ಗ್ರಹಕ್ಕಿಂತಲೂ ಮತ್ತೊಂದು ಗ್ರಹವು 2,00,000 ಯೋಜನಗಳಷ್ಟು ಉನ್ನತವಾಗಿರುತ್ತದೆಯೆಂದು ತಿಳಿಯಬೇಕು. ಹೀಗೆ ನಕ್ಷತ್ರಗಳು ಗ್ರಹಗಳು
ಒಂದಕ್ಕೆ ಮತ್ತೊಂದು ಕ್ರಮವಾಗಿ ಊರ್ಧ್ವಭಾಗಗಳಲ್ಲಿ ಇರುತ್ತವೆ. ಗ್ರಹಗಳು, ಚಂದ್ರ, ಸೂರ್ಯರು ನಿತ್ಯವೂ ಆಕಾಶದಲ್ಲಿ ದಿವ್ಯ ತೇಜಸ್ಸಿನಿಂದ ನಿಯಮಾನುಸಾರವಾಗಿ ಪರಸ್ಪರ ಸಂಸರ್ಗವನ್ನು ಹೊಂದುತ್ತವೆ. ಇದರಿಂದ ನಕ್ಷತ್ರ ಗ್ರಹಾದಿಗಳು ಸೂರ್ಯನ ದಿವ್ಯ ತೇಜಸ್ಸನ್ನು ಪಡೆದು ಹೊಳೆಯುತ್ತವೆ ಮತ್ತು ಮುಂದಕ್ಕೆ ಚಲಿಸುತ್ತವೆ. ಹೀಗೆ ಗ್ರಹಗಳು, ನಕ್ಷತ್ರಗಳು, ಸೂರ್ಯನೂ ಕೂಡ ನೀಚೋಚ್ಚ ಭಾವದಿಂದ ವ್ಯವಸ್ಥಿತವಾಗಿರುತ್ತವೆ. ಅವು ಪರಸ್ಪರ ಸೇರುವಾಗಲೂ ಬೇರೆ ಬೇರೆಯಾಗಿರುವಾಗಲೂ ಕೂಡ ಪ್ರಜೆಗಳು ಏಕತ್ರ ಮಿಳಿತರಾಗಿ ಇರುವಂತೆ ನೋಡುವರು. ಈ ಗ್ರಹಾದಿಗಳು ಬೇರೆ ಬೇರೆಯಾಗಿದ್ದರೂ ಪರಸ್ಪರವಾಗಿ ಸೇರುತ್ತವೆ. ಅವು ಹಾಗೆ ಅನ್ಯೋನ್ಯವಾಗಿ ಸೇರಿದರೂ ಸಹ ಪರಸ್ಪರ ಸೌಕರ್ಯವಿಲ್ಲದೆ ಪ್ರತ್ಯೇಕವಾಗಿವೆಯೆಂದು ಜ್ಞಾನಿಗಳು ತಿಳಿಯುವರು. ಭೂಮಿಯಲ್ಲಿ ದ್ವೀಪಗಳು, ಸಮುದ್ರಗಳು, ಪರ್ವತಗಳು ಹೇಗೆ ಭಿನ್ನ ಭಿನ್ನಗಳಾಗಿವೆಯೋ ಹಾಗೆಯೇ ಆಕಾಶದಲ್ಲಿಯೂ ಕೂಡ ಜ್ಯೋತಿರ್ಮಂಡಲವು ಪ್ರತ್ಯೇಕವಾಗಿದೆಯೆಂದು ತಿಳಿಯಬೇಕು. ಪೂರ್ವದಲ್ಲಿ ಹೇಳಿದ ಸಮುದ್ರಾದಿಗಳು, ವರ್ಷಗಳು ಮತ್ತು ನದಿಗಳು ಇವುಗಳಲ್ಲಿ ವಾಸಿಸುವ ದೇವ, ಋಷಿಯೇ ಮೊದಲಾದವರನ್ನೂ ಕೂಡ ತಿಳಿಸಿರುತ್ತೇನೆ. ಈಗ ಪ್ರಖ್ಯಾತವಾದ ಗ್ರಹಗಳೆಲ್ಲವೂ ಪೂರ್ವದಲ್ಲಿ ನಕ್ಷತ್ರಗಳಿಂದ ಜನ್ಯವಾಗಿವೆಯೆಂದು ಜ್ಞಾನಿಗಳು ಹೇಳುವರು. ವಿವಸ್ವಂತನು ಚಾಕ್ಷುಷ ಮನ್ವಂತರದಲ್ಲಿ ಅದಿತಿಯ ಪುತ್ರನಾದ ಸೂರ್ಯನಾಗಿ ಅವತರಿಸಿದನು. ಅವನು ವಿಶಾಖೆಯಲ್ಲಿ ಉತ್ಪನ್ನನಾಗಿ ಗ್ರಹಗಳಲ್ಲಿ ಅಗ್ರಗಣ್ಯನಾಗಿರುವನು. ಕಾಂತಿಯುಕ್ತನೂ ಧರ್ಮಪುತ್ರನೂ ಆದ ವಿಶ್ವಾವಸುವು ಸೋಮನಾಗಿ ಜನಿಸಿರುವನು. ಆ ಚಂದ್ರನೇ ಕೃತ್ತಿಕಾ ಸಮುತ್ಪನ್ನನೂ ನಿಶಾಕರನೂ ಆಗಿರುವನೆಂದು ತಿಳಿಯಬೇಕು. 16 ಕಲೆಗಳುಳ್ಳವನೂ ಭೃಗು ಮಹರ್ಷಿಯ ಪುತ್ರನೂ ಆದ ಶುಕ್ರನು ಸೂರ್ಯನ ತರುವಾಯ ನಕ್ಷತ್ರ ಗ್ರಹಗಳಲ್ಲಿ ಶ್ರೇಷ್ಠನಾಗಿಯೂ ತಿಷ್ಯ ಕ್ಷೇತ್ರದಲ್ಲಿ ಅವತರಿಸಿದವನಾಗಿಯೂ ಇರುವನು. 12 ಕಲೆಗಳುಳ್ಳವನೂ ಆಂಗೀರಸ ಮಹರ್ಷಿಯ ಪುತ್ರನೂ ಲೋಕಗುರುವೂ ಆದ ಬೃಹಸ್ಪತಿಯು ಫಾಲ್ಗುಣ ಮಾಸದ ಹುಣ್ಣಿಮೆಯಲ್ಲಿ ಜನಿಸಿದನು. 9 ಕಲೆಗಳುಳ್ಳವನೂ ಬ್ರಹ್ಮಪುತ್ರನೂ ಆದ ಅಂಗಾರಕ ಗ್ರಹವು ಪೂರ್ವಾಷಾಢ ನಕ್ಷತ್ರದಲ್ಲಿ ಸಂಭವಿಸಿರುವನೆಂದು ಶ್ರುತಿಗಳು ಸಾರುತ್ತವೆ. 7 ಕಿರಣಗಳುಳ್ಳವನೂ ಲೋಕ ಸಂತಾಪಕರನೂ ಆದ ಶನೈಶ್ವರನು ರೇವತಿ ನಕ್ಷತ್ರದಲ್ಲಿ ಜನಿಸಿರುವನು. ಚಂದ್ರ ಸೂರ್ಯರ ವಿರೋಧಿಗಳಾದ ರಾಹು ಕೇತುಗಳೆಂಬ ಗ್ರಹಗಳು ರೋಹಿಣಿ ನಕ್ಷತ್ರದಲ್ಲಿ ಜನಿಸಿರುವರೆಂದು ಜ್ಞಾನಿಗಳು ಹೇಳುವರು. ಈ ಶುಕ್ರನೇ ಮೊದಲಾದವರೇ ತಾರಾ ಗ್ರಹಗಳಾಗಿರುತ್ತಾರೆ. ಈ ಗ್ರಹಗಳು ಜನ್ಮ ನಕ್ಷತ್ರದಲ್ಲಿ ಬಂದರೆ ಪೀಡಾತುರರಾಗಿರುವುದರಿಂದ ಪೂಜ್ಯರಾಗಿರುವರು. ಆ ದೋಷಗಳ ಪರಿಹಾರಕ್ಕಾಗಿ ಶಾಂತ್ಯಾದಿಗಳನ್ನು ಮಾಡಿದರೆ ಶುಭ ಫಲಪ್ರದರಾಗುವರು. ಸೂರ್ಯನು ಈ ಸಮಸ್ತ ಗ್ರಹಗಳಲ್ಲಿ ಆದಿಯೂ ಶುಕ್ರನು ತಾರಾಗ್ರಹಗಳ ಮಧ್ಯದಲ್ಲಿ ಅಗ್ರಗಣ್ಯನೂ ಧ್ವಜ ಪತಾಕೆಯುಳ್ಳವರಲ್ಲಿ ಅಗ್ನಿಯೂ ಅಗ್ರೇಸರರೂ ಆಗಿರುವರು. ಧ್ರುವನು 4 ದಿಕ್ಕುಗಳಲ್ಲಿಯೂ ವ್ಯಾಪ್ತವಾಗಿರುವ ಗ್ರಹಗಳಿಗೆ ನಿಯಾಮಕನಾಗಿರುವನು. ಇದರಂತೆ ನಕ್ಷತ್ರಗಳಲ್ಲಿ ಶ್ರವಣ ನಕ್ಷತ್ರವೂ ಅಯನಗಳಲ್ಲಿ
ಉತ್ತರಾಯಣವು, ಪಂಚವರ್ಷಗಳಲ್ಲಿ ಆದಿಯ ಸಂವತ್ಸರವು, ಋತುಗಳಲ್ಲಿ ಶಿಶಿರ ಋತುವು, ಮಾಸಗಳಲ್ಲಿ ಮಾಘ ಮಾಸವು, ಪಕ್ಷಗಳಲ್ಲಿ ಶುಕ್ಲ ಪಕ್ಷವು, ತಿಥಿಗಳಲ್ಲಿ ಪಾಡ್ಯಮಿ ತಿಥಿಯು, ಅಹೋರಾತ್ರಿಗಳಲ್ಲಿ ಅಹಸ್ಸು ಉತ್ತಮವಾಗಿವೆಯೆಂದು ತಿಳಿಯಬೇಕು. ಮತ್ತು ಮುಹೂರ್ತಗಳಲ್ಲಿ ರುದ್ರದೇವತಾಕವಾದ ಮುಹೂರ್ತವು, ಕಾಲ ಸಮುದಾಯದಲ್ಲಿ ನೇತ್ರ ನಿಮೇಷ ಕಾಲವು ಆದಿಯಾಗಿಯೂ ಉತ್ಕೃಷ್ಟವಾಗಿಯೂ ಇರುತ್ತವೆ ಎಂದು ತಿಳಿಯಬೇಕು. ಶ್ರವಿಷ್ಟಾದಿಯಾಗಿ ಶ್ರವಣಾಂತವಾದ ಪಂಚವರ್ಷಗಳಿಗೆ ಯುಗವೆಂಬ ಸಂಜ್ಞೆಯುಂಟಾಗಿದೆ. ಸೂರ್ಯನ ಗಮನ ವಿಶೇಷದಿಂದ ದಿನ ಮಾಸಾದಿಗಳು ಉಂಟಾಗುವವು. ಪ್ರತಿಪತ್ತಾದಿ ದಿವಸಗಳು, ಚೈತ್ರಾದಿ ಮಾಸಗಳು ಸೂರ್ಯನ ಗತಿ ವಿಶೇಷದಿಂದ ಚಕ್ರಾಕಾರವಾಗಿ ತಿರುಗುತ್ತವೆ. ಆದುದರಿಂದ ಸೂರ್ಯನು ಕಾಲರೂಪನೆಂದು ತಿಳಿಯಬೇಕು. ಇಂತಹ ಸೂರ್ಯನು ಚತುರ್ವಿಧಗಳಾದ ಭೂತಗಳ ಸೃಷ್ಟಿ ಸಂಹಾರಗಳಿಗೆ ಕಾರಣನಾಗಿರುವನೆಂದು ಸ್ಮೃತಿಗಳು ಸಾರಿ ಹೇಳುತ್ತವೆ. ಈ ರೀತಿಯಾದ ತೇಜೋಮಂಡಲವನ್ನು ಪರಮೇಶ್ವರನು ಲೋಕದ ಸದ್ವ್ಯವಹಾರಾರ್ಥವಾಗಿಯೂ ಅರ್ಥ ನಿರ್ಣಯಕ್ಕಾಗಿಯೂ ಪ್ರಜಾಹಿತಕ್ಕಾಗಿಯೂ ಸೃಷ್ಟಿಸಿರುವನೆಂದು ತಿಳಿಯಬೇಕು. ಸೂರ್ಯನು ಶ್ರವಣದಲ್ಲಿ ಉತ್ಪನ್ನನಾಗಿ, ಧ್ರುವನಲ್ಲಿ ಸಂಕ್ಷಿಪ್ತನಾಗಿ, ಸಮಸ್ತ ದಿಕ್ಕುಗಳಲ್ಲಿಯೂ ವ್ಯಾಪ್ತನಾಗಿರುವುದರಿಂದ ವೃಕ್ಷಾಕಾರನಾಗಿರುವನು. ಪರಮದಯಾಳುವಾದ ಶ್ರೀ ಭಗವಂತನು ಕಲ್ಪದ ಪ್ರಾರಂಭದಲ್ಲಿ ಮನಪೂರ್ವಕವಾಗಿಯೂ ಸೂರ್ಯನನ್ನು ಸಮಸ್ತ ಜ್ಯೋತಿರ್ಗಣಗಳು ಆಶ್ರಯನನ್ನಾಗಿಯೂ ಅಭಿಮಾನಿಯನ್ನಾಗಿಯೂ ಕಾಂತಿದಾಯಕನನ್ನಾಗಿಯೂ ಏರ್ಪಡಿಸಿದನು. ಈ ಸೂರ್ಯನು ವಿಶ್ವರೂಪವಾದ ಪ್ರಕೃತಿಯ ಅದ್ಭುತವಾದ ಪರಿಣಾಮಿಯಾಗಿರುವನು. ಮನುಷ್ಯರು ಈ ಚರ್ಮ ಚಕ್ಷುಸ್ಸುಗಳಿಂದ ಜ್ಯೋತಿರ್ಮಂಡಲದ ಗಮನಾಗಮನಗಳನ್ನು ಯಥಾಸ್ಥಿತವಾಗಿ ತಿಳಿಯಲು ಸುತರಾಂ ಸಾಧ್ಯವಿಲ್ಲವೆಂದು ತಿಳಿಯಬೇಕೆಂದು ದೊಡ್ಡವರು ಹೇಳುವರು. ಜ್ಞಾನಿಯಾದ ಪುರುಷನು ಪ್ರತ್ಯಕ್ಷ ಅನುಮಾನ ಆಗಮ ಯುಕ್ತಿಗಳು ಇವುಗಳಿಂದ ಯೋಚಿಸಿ ಅತಿ ಕುಶಲತೆಯಿಂದ ಪರೀಕ್ಷಿಸಿ ಗ್ರಂಥಕರ್ತೃಗಳಲ್ಲಿರುವ ಭಕ್ತಿಯಿಂದ ಈ ವಿಷಯಗಳನ್ನು ನಂಬಬೇಕು. ಎಲೆ ಜ್ಞಾನಿಗಳಾದ ಮುನಿವರ್ಯರೇ, ಜ್ಯೋತಿರ್ಮಂಡಲವನ್ನು ತಿಳಿಯುವ ವಿಷಯದಲ್ಲಿ ನೇತ್ರ, ಶಾಸ್ತ್ರ, ಜಲ, ಪ್ರಾಚೀನ ಲೇಖನ ಮತ್ತು ಗಣಿತ ಇವು 5 ಕಾರಣಗಳೆಂದು ತಿಳಿಯಬೇಕೆಂದು ಸೂತ ಪುರಾಣಿಕರು ಮುನಿಗಳಿಗೆ ಹೇಳಿದರು. ಇತಿ ಶ್ರೀ ಮಹಾಪುರಾಣೆ ವಾಯುಪ್ರೋಕ್ತೆ ಜ್ಯೋತಿಸ್ಸನ್ನಿವೇಶೋ ನಾಮ 53 ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 54ನೇ ಅಧ್ಯಾಯವಾದ ನೀಲಕಂಠ ಸ್ತೋತ್ರ, ಸಮುದ್ರ ಮಥನ, ವಿಷೋತ್ಪತ್ತಿ, ದೇವತೆಗಳ ಕೈಲಾಸಗಮನ, ಈಶ್ವರನ ವಿಷಪಾನ, ಅದರಿಂದಾದ ನೀಲಕಂಠತೆ ಮತ್ತು ಈಶ್ವರ ಸ್ತೋತ್ರದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.